ನನ್ನ ಹೆಸರು ಸತೀಶ್ ಅಂತ. ನಾನು ಮೊನ್ನೆ ಘಟನೆ ಆದ ವ್ಯಕ್ತಿ ನಾನು. ಯಾಕೆ ಮನೆಯಿಂದ ನಾನು ಕೆಲಸಕ್ಕೆ ಅಂತ ಶಿರಾಡಿಗೆ ಹೋಗ್ತಿದ್ದೆ. ಶಿರಾಡಿಗೆ ಹೋಗುವಾಗ ನಾನೊಬ್ರು ಅಲ್ಲಿ ಸಂಜೆ ಪೂಜಾರಿ ಅಂತ ಸಿಕ್ಕಿದ್ರು. ಅವರನ್ನು ಕೂರಿಸ್ಕೊಂಡು ಸೀದಾ ಆ ಕಡೆ ಹೋಗುವಾಗ ನದಿ, ನಮಗೆ ಒಂದು ಅಲ್ಲಿ ನದಿ ಕಾಣಿಸ್ತುಂಟಲ್ಲ, ಆ ನದಿಯಲ್ಲಿ ದಾಟಬೇಕು. ದಾಟುವಾಗ ನೀರು ಕಮ್ಮಿ ಇತ್ತು. ನಾವು ಮಧ್ಯಕ್ಕೆ ಹೋಗುವಾಗ ನೀರು ಒಮ್ಮೆಲೆ ಜಾಸ್ತಿ ಬಂದು ನಮಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ನಾವು ನಮ್ಮದು ರಕ್ಷಣೆ ಮಾಡಬೇಕಿತ್ತು. ನಮ್ಮ ರಕ್ಷಣೆ ಮಾಡುವಾಗ ಗಾಡಿಯನ್ನು ಬಿಡಬೇಕಾಯ್ತು. ಗಾಡಿಯನ್ನು ಇಟ್ಕೊಂಡುವಾಗ ಬ್ಯಾಲೆನ್ಸ್ ತಪ್ಪಿತ್ತು. ಬ್ಯಾಲೆನ್ಸ್ ತಪ್ಪಿರುವಾಗ ನಾವು ಕೂಡ ಬಳ್ಳಕ್ಕೆ ಹೋಗುವಾಗ ನಮ್ಮಲ್ಲಿ ಹಿಂದ್ಗಡೆ ಇದ್ದ ಸಂಜೆ ಪೂಜಾರಿ ಅವರು ನಮ್ಮ ರಕ್ಷಣೆ ಮಾಡಿದರು. ಮತ್ತೆ ಗಾಡಿಯನ್ನು ಬಿಟ್ವಿ. ಸುಮಾರು ಒಂದು ಎರಡು ಕಾಲು ಅಂದಾಜಿಗೆ ಆಗಿದೆ ಭಾನುವಾರ. ಹಾಗೆ ಗಾಡಿಯನ್ನು ಬಿಟ್ಟು ಮತ್ತೆ ಅಷ್ಟೊತ್ತಿಗೆ ಒಂದು ಗಾಡಿ ಮತ್ತೆ ಜನ ಸೇರಿದ ಜನ ಎಲ್ಲರಿಗೆ ಫೋನ್ ಮಾಡಿ ಜನ ಎಲ್ಲ ಒಟ್ಟಾಗಿ ಆಮೇಲೆ ಎಷ್ಟು ದೂರ ಹೋಗಿದೆ ಅಲ್ಲಿಂದ? ಗಾಡಿ ಅಲ್ಲಿಂದ ಒಂದು ಕೆಳಗಡೆಯಿಂದ 500-600 ಮೀಟರ್ ಒಳಗಡೆ ಹೋಗಿ ಅದು ಕಲ್ಲು ಮಾಂಟ ಉಂಟು, ಅದಕ್ಕೆ ಸಿಕ್ಕಾಕೊಂಡಿದ್ದು. ಇಬ್ರು ಇದ್ದದ, ಬೇರೆ ಯಾರು ಇರ್ಲಿಲ್ವಾ? ನಾವು ಇಲ್ಲ, ಇಬ್ರು ಇದ್ವಿ. ನಿಮ್ಗೆ ಏನಾದ್ರು ಗಾಯ ಆಗಿದೆಯಾ? ಇಲ್ಲ, ಗಾಯ ಆಗಿಲ್ಲ. ಗಾಯ ಅಂದ್ರೆ ನೀರು ಸ್ವಲ್ಪ ಜಾಸ್ತಿ ಇದ್ರೆ ಗಾಯ ಆಗ್ಲಿಲ್ಲ. ಆದ್ರೆ ನಾವು ಕೂಡ ಹೋಗ್ತಿದ್ವಿ ಬಳ್ಳಕ್ಕೆ. ಅವರು ಸಂಜೆ ಪೂಜಾರು ಹಿಡ್ಕೊಂಡಿದ್ರೆ ನಮ್ಮ ರಕ್ಷಣೆ ಮಾಡಿದ್ದಾರೆ. ಇಬ್ರಿಗೂ ಏನಾಗ್ಲಿಲ್ಲ? ಇಲ್ಲ, ಇಬ್ರಿಗೆ ಏನಾಗಲಿಲ್ಲ. ಗಾಡಿ ಏನಾಗಿದೆ? ಗಾಡಿ ಫುಲ್ ಸ್ಕ್ರಾಚ್ ಆಗಿದೆ, ಬಾಡಿದೆಲ್ಲ ಆಗಿದೆ, ಫುಲ್ಲು ಡ್ಯಾಮೇಜ್ ಆಗಿದೆ. ಈಗ ನಿಮ್ಗೆ ಎಷ್ಟು ಮನೆಗೆ ಬರ್ಲಿಕ್ಕೆ ಅದೇ ರೋಡ್ ಇರೋದು? ಮೈನ್ ಈ ಕಡೆ 9 ಮನೆ ಉಂಟು. 9 ಅಂದ್ರೆ ಜನಸಂಖ್ಯೆ ಒಂದು 53 ಜನಸಂಖ್ಯೆ ಉಂಟು. ನಮಗೆ ಮೈನ್ ಇರೋದು ಅದೊಂದು ಸಂಪರ್ಕ ಮಾತ್ರ. ಇಲ್ಲದ್ರೆ ಅದು ಕಟ್ಟಪ್ಪ ಆದ್ರೆ ಬೇರೆ ಇಲ್ಲ. ಬೇರೆ ಒಂದು ಇದೆ ಆ ಕಡೆ, ಕಾಲು ಸಂಖ್ಯೆ ಉಂಟು. ಅದರಲ್ಲಿ ನಾವು ಬ್ಯಾಲೆನ್ಸ್ ಮಾಡುವ ಹಾಗೆ ಹೋಗ್ಬೇಕು. ನಮಗೆ ಹುಡುಗರಿಗೆಲ್ಲ ಆಗ್ತದೆ, ವಯಸ್ಸಾದವರಿಗೆ ತುಂಬಾ ಕಷ್ಟ. 50 ಜನ ಕೂಡ ಅದೇ ರೋಡಲ್ಲಿ ಹೋಗುದಾ? 50 ಜನ ಕೂಡ ಅದೇ ರೋಡಲ್ಲಿ ಹೋಗುದು. ಜಾಸ್ತಿ ನೀರಿನ ಪ್ರವಾಹ ಇದ್ರೆ ಏನ್ ಮಾಡ್ತೀರಾ? ಜಾಸ್ತಿ ನೀರಿನ ಪ್ರಭಾವ ಇದ್ರೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ಬೇಕಾಗ್ತದೆ, ಇಲ್ಲದ್ರೆ ವಾಪಸ್ ಮನೆಗೆ ಬರ್ಬೇಕಾಗ್ತದೆ. ಇಲ್ಲದ್ರೆ ತುಂಬಾ ಎಮರ್ಜೆನ್ಸಿ ಇದ್ರೆ ನಾವು ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕೆಲವರು ಹುಷಾರಿಲ್ಲದಿದ್ರೆ ಬಡಿಗೆಯಲ್ಲಿ ಇಟ್ಕೊಂಡು ಆ ಕಡೆ ಪಾಸ್ ಮಾಡಬೇಕಾಗ್ತದೆ. ನನ್ನ ಹೆಸರು ಜಯನಂದ್ ಪಿಲಿಕಲ, ಎಸ್ಟಿ ಘಟಕದ ಅಧ್ಯಕ್ಷನಾಗಿದ್ದೇನೆ. ಇವಾಗ ನಮ್ಮ ಊರಿನ ಸವಣಾಲು ಗ್ರಾಮದ ಇತ್ತಿಲಪೇಲಕ್ಕೆ ಹೋಗುವ ರಸ್ತೆ ಕೂಡುಜಲ್ ಎಂಬಲ್ಲಿ ನಿನ್ನೆಲ್ಲ ಮೊನ್ನೆ ನಮ್ಮ ಸತೀಶ್ ಎಂಬವರು 1:30 ಗಂಟೆಗೆ, ಮಧ್ಯಾಹ್ನ ಸುಮಾರು 1:30 ಗಂಟೆಗೆ ಇಲ್ಲಿ ಮನೆಯಿಂದ ಅವರು ಕೆಲಸಕ್ಕೆ ಹೋಗುವವರು ಶಿರಾಡಿ ಘಾಟಿಯಲ್ಲಿ ಅವರು ಎಲೆಕ್ಟ್ರಿಕಲ್ ಕೆಲಸದಲ್ಲಿದ್ದಾರೆ. ಆ ಮಧ್ಯಾಹ್ನದ ಹೊತ್ತಿಗೆ ಅವರು ಮನೆಯಿಂದ ಬರುವವರು, ಮರುದಿವಸ ಕೆಲಸವನ್ನು ಬರುವ ಸಂದರ್ಭದಲ್ಲಿ ಇಲ್ಲಿ ತನ್ನ ಹೋಂಡಾ ಆ್ಯಕ್ಟಿವನ್ನು ಇಲ್ಲಿ ಇವರು ತರ್ತಾರೆ. ಈ ನದಿಯಲ್ಲಿ ಇಲ್ಲಿ ನೀರಿರ್ತದೆ, ಸುಮಾರು 1-2 ಫೀಟ್ ಎತ್ತರದಲ್ಲಿ ನೀರಿರ್ತದೆ. ಆ ನೀರಿನಲ್ಲಿ ಬರುವಾಗ ಅದೇನೆಂದರೆ ಹೋಂಡಾ ಆ್ಯಕ್ಟಿ ಮತ್ತು ಅವರನ್ನು ಒಟ್ಟಿಗೆ ಒಂದು ಹೊಳೆಯಲ್ಲಿ ಕೊಚ್ಚಿಕೊಂಡು ನೀರು ಕೊಚ್ಚಿಕೊಂಡು ಹೋಗ್ತದೆ. ಅವರ ಜೊತೆಗೆ ಇನ್ನೊಬ್ಬರು ಸುಳ್ಯೋಡಿ ಸಂಜೆ ಪೂಜಾರಿ ಸುಳ್ಯೋಡಿ ಅವರು ಇರ್ತಾರೆ. ಅವರು ಸ್ವಲ್ಪ ಅದನ್ನು ಇಟ್ಕೊಂಡು ಅವರನ್ನು ರಕ್ಷಣೆ ಮಾಡ್ತಾರೆ. ಇಲ್ಲಾಂದರೆ ಅವರು ಇಬ್ಬರು ಕೂಡ ಹೋಗುವಂಥ ಸಾಧ್ಯತೆ ಇತ್ತು. ಏನೋ ಒಂದು ಅವರು ಹಿಡ್ಕೊಂಡು ರಕ್ಷಣೆ ಆಗ್ತಾರೆ. ಬಟ್ ಆ್ಯಕ್ಟಿವ್ ಮಾತ್ರ ಅಲ್ಲಿ ಕೆಳಗಡೆ ಹೋಗಿ ಅಲ್ಲಿ ಒಂದು ಹೊಂಡದಲ್ಲಿ ಸಿಲುಕಿರ್ತದೆ. ಆನಂತರ ಅದನ್ನು ಈ ಭಾಗದ ಜನ ಎಲ್ಲ ಸೇರಿ ಅದನ್ನು ತೆಗ್ತಾರೆ. ಇಲ್ಲಿ ಎಲ್ಲ ಬಂಡೆನೇ ಇರೋದು. ಇದು ಅರ್ಬಿ, ಇದು ಹಳ್ಳಿ ತನಕ ಅರ್ಬಿ ಇದೆ. ಅಲ್ಲಿ ಹೋಗಿ ಕೂಡ ಕೊಚ್ಚಿಕೊಂಡು ಏನು ಬೈಕು ಹೋಂಡಾ ಆ್ಯಕ್ಟಿ ಏನಿಲ್ಲ, ಹುಡಿ ಆಗಿದೆ. ಈ ಥರ ಮನುಷ್ಯ ಏನಾದರೂ ಹೋಗಿದ್ರೆ ಏನಾಗಬಹುದಿತ್ತು. ಇಲ್ಲಿಯ ಪರಿಸ್ಥಿತಿ ಏನಂದರೆ, ಸ್ವತಂತ್ರ ಬಂದು 78 ವರ್ಷ ಆದರೂ ಕೂಡ ಈ ಭಾಗಕ್ಕೆ ಯಾವುದೇ ರೀತಿಯ ಮೂಲಸೌಕರ್ಯ ವ್ಯವಸ್ಥೆಗಳಿಲ್ಲ. ಇಲ್ಲಿ ಇತ್ತಿಲಪೇಲದಲ್ಲಿ ಸುಮಾರು 9 ಕುಟುಂಬಗಳು ಮಲೆಕುಡಿಯರಿದ್ದಾರೆ. ಸುಮಾರು 60 ಮಂದಿ ಜನಸಂಖ್ಯೆ ಇದೆ. ಸುಮಾರು 40 ಓಟು ಕೂಡ ಇದೆ. ಪ್ರತಿ ಬಾರಿ ನಾವು ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಓಟ್ ಕೇಳ್ತಾರೆ, ಅಭಿವೃದ್ಧಿ ಮಾತ್ರ ಶೂನ್ಯ. ನಾವು ಈ ಭಾಗದ ಜನ ಕೂಡ ಒಂದಷ್ಟು ಕೃಷಿಯನ್ನು ಮಾಡಿಕೊಂಡು ಬರ್ತಿದ್ದೇವೆ. ಮತ್ತು ಅಲ್ಲಿಯ ಶಾಲಾ ಮಕ್ಕಳು ಸುಮಾರು 10 ಮಂದಿ ಶಾಲೆಗೆ ಹೋಗುವವರಿದ್ದಾರೆ, ಕೆಲವರು ಹಾಸ್ಟೆಲಲ್ಲಿದ್ದಾರೆ, ಕೆಲವರು. ಈಗ ಜೋರು ಮಳೆ ಬಂದರೆ ಅವರಿಗೆ ಯಾವ ರೀತಿ ಆ ಕಡೆ ಈ ಕಡೆ ಬರ್ತಾರೆ ಅವರು ಈಗ ಬರಲಿಕ್ಕಿಲ್ಲ, ಈಗ ಸ್ಟಾಪು. ಈಗ ಯಾವುದೇ ಇಲ್ಲಿ ಏನು ಪಾಪು ಅಂತ ಹೇಳ್ತಾರೆ, ಅದು ಕೂಡ ಇಲ್ಲ. ಇಲ್ಲಿ ಪಾಪು ಕೂಡ ಹೋಗಿದೆ. ಈಗ ಒಂದು ವೇಳೆ ಈ ಭಾಗದ ಜನ ಆ ಪಾಪಿನ ವ್ಯವಸ್ಥೆ ಮಾಡಬೇಕಿದ್ರೆ ಏನಾದರೂ ಮರ ಕಡ್ದ ಏನಾದರೂ ಮಾಡಬೇಕು. ಅದಕ್ಕೆ ಈ ಅರಣ್ಯ ಅಧಿಕಾರಿಗಳು ಬಿಡ್ತಾ ಇಲ್ಲ. ಇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಬರ್ತಾರೆ. ಆದ್ರಿಂದ ಇಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಬಿಡುವುದಿಲ್ಲ. ಇದು ಒಂದು ಪ್ರವಾಸಿಗರು ಜಾಸ್ತಿ ಬರ್ತಿದ್ದಾರಲ್ಲ ಈಗ.
ಪ್ರವಾಸಿಗರು ಬರ್ತಿದ್ದಾರೆ ಕೆಲವರು, ಅವರಿಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಮಾಡಿದ್ದೀರಿ ಇಲ್ಲಿ? ಪ್ರವಾಸಿಗರು ಬಂದಾಗ ಈಗ ಪಂಚಾಯತಿ ವ್ಯಾಪ್ತಿಯಿಂದ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಈಗ ಯಾವುದೇ ಕಾರಣಕ್ಕೂ ಈ ಕಡೆ ಬರಬಾರ್ದು, ನೀರು ಎಲ್ಲ ಉಂಟು. ಈಗ ನೆಕ್ಸ್ಟ್ ಇಲ್ಲಿ ಏನು ಆಗ್ಬೇಕು, ಯಾವ ಸೌಕರ್ಯ ಬೇಕಂತ ನಿಮ್ಮ ಈಗ ನಮಗೆ ಇಲ್ಲಿ ಒಂದು ಬ್ರಿಡ್ಜ್ ಆಗಬೇಕು, ಸಣ್ಣ ಮಟ್ಟಿನಲ್ಲಿ ಆದರೂ ಇಲ್ಲಿ ಒಂದು ಸುಮಾರು ಒಂದು 50 ಫೀಟ್ ಅಗಲ ಇದೆ ಉಂಟು. ಇದೀಗ ಒಂದು ಬ್ರಿಡ್ಜ್ನ ವ್ಯವಸ್ಥೆ ಆಗಬೇಕು. ಬ್ರಿಡ್ಜ್ ಇಲ್ಲ ಅಂದರೆ ಯಾವುದೇ ರೀತಿಯ ಈ ಮಳೆಗಾಲದಲ್ಲಿ ಯಾವುದೇ ರೀತಿಯ ಇತ್ತಿಲ ಬೇಳಕ್ಕೆ ಸಂಪರ್ಕ ವ್ಯವಸ್ಥೆ ಇಲ್ಲ. ಬ್ರಿಡ್ಜ್ ಆದರೆ ಮಾತ್ರ ಸಾಧ್ಯ. ಮತ್ತೆ ಸದ್ಯ ಮಟ್ಟಕ್ಕೆ ನಮಗೆ ಪಾಪಿನ ವ್ಯವಸ್ಥೆ ಆಗಬೇಕು.